ಐ ವೆಲ್ಕಮ್ ಟು ದ ಗಣೇಶ್ ಚಾಲೆಂಜ್. ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಅಂದ್ಬಿಟ್ಟು KKR ವರ್ಸಸ್ ಮುಂಬೈ ಹೋಮ್ ಗ್ರೌಂಡಲ್ಲಿ ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡು ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಒಂದು ಲೆವೆಲ್ಗೆ ಬೌಲಿಂಗ್ನ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ KKR ಬ್ಯಾಟ್ಸ್ಮನ್ಗಳು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಮೇನ್ ಇಲ್ಲಿ ಸಾಲ್ಟ್ ಆಗಲಿ ಸುನಿಲ್ ನೈಲ್ ಆಗಲಿ ಅಂತ ಅಗ್ರೆಸಿವ್ ಆಟ ಆಡಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ ವೆಂಕಟೇಶ್ ಅಯ್ಯರ್ ಆಗಲಿ, ಮೇನ್ ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಹೋಗ್ಬಿಟ್ಟು ವೆಂಕಟೇಶ್ ಅಯ್ಯರು ಮೇನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ ಬಂದ್ಬಿಟ್ಟು 42 ರನ್ ನೋಡಿದ್ರು. 100 ರನ್ಸಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇರೋ ವೆಂಕಟೇಶ್ ಅಯ್ಯರು ಮನೀಶ್ ಪಾಂಡೆನ ಒಂಚೂರು ಬೇಗ ಔಟ್ ಮಾಡಿದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರು ಲಾಸ್ಟ್ವರೆಗೂ ನಿಂತು 70 ರನ್ ನೋಡಿದ್ರು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಬರ್ತು ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿದ್ದು ನನ್ನ ಪ್ರಕಾರ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ. ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಚಾವ್ಲಾ ಆಗಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರೂ ಮಾಡಲಿಲ್ಲ. ಜಸ್ಪ್ರೀತ್ ಬೂಮ್ರಾ 3 ವಿಕೆಟ್ ತೆಗೆದ್ರೆ, ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿ 2 ವಿಕೆಟ್ ತೆಗೆದ್ರು. ಮೇನ್ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ ಒಂದು 5 ಪವರ್ ಪ್ಲೇಯಲ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ 5 ವಿಕೆಟ್ ಕಳ್ಕೊಬಿಟ್ಟಿದ್ರು. ರಿಂಕು ಸಿಂಗು 100 ರನ್ಸಲ್ಲೂ, ಶ್ರೇಯಸ್ ಬೇಗನೆ ಔಟ್ ಆದರು. ಮೇನ್ ಇಲ್ಲಿ ಇವರು ಇದೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಸಾಲ್ಟು ಮತ್ತು ಸುನಿಲ್ ನೈಲ್ ಅಂತ ಸ್ಟಾರ್ಟ್ ಕೊಡಲಿಲ್ಲ, ಅದರಿಂದನೇ ಮ್ಯಾಚ್ನ ಇಷ್ಟು ಕಡಿಮೆ ರನ್ ಕೊಟ್ಟರು. ಆದರೂ ಮುಂಬೈ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೊಂಡ್ರು. ಒಟ್ಟಿನಲ್ಲಿ KKR ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಮಾಡಿದ್ರು. ಇವರು ವೆಂಕಟೇಶ್ ಅಯ್ಯರು ಮತ್ತು ಮನೀಶ್ ಪಾಂಡೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿದ್ರು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ಇಷ್ಟೊಂದು ಎಲ್ಲೋ ಒಂದು 100 ಹೊಡಿತಾರೆ, ಒಂದು 120 140 ಹೊಡಿತಾರೆ ಅಂದ್ಕೊಂಡಿದ್ದೆ. ಇವ್ರು 169 ಹೊಡೆದ್ರು. ಒಟ್ಟಿನಲ್ಲಿ ಬೌಲಿಂಗ್ ಒಂದು ಲೆವೆಲ್ಗೆ ಚೆನ್ನಾಗಿತ್ತು. ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಅಂತ ಹೇಳ್ಕೊಳ್ಳೋ ಫೀಲ್ಡಿಂಗ್ ಮಾಡಲಿಲ್ಲ ಮುಂಬೈಯವರು, ಅದರಿಂದ ಮ್ಯಾಚ್ ಸೋತರು ಅನ್ಬೋದು. ಒಟ್ಟಿನಲ್ಲಿ ಟೋಟಲಾಗಿ ಇವರು ಅಂತ ಹೇಳ್ಕೊಳ್ಳೋ ಸ್ಕೋರ್ನ ಮಾಡಲಿಲ್ಲ, ಅದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು KKR ಅವರು. ಒಟ್ಟಿನಲ್ಲಿ ನಾರ್ಮಲ್ ಬ್ಯಾಟಿಂಗ್ ಮಾಡಿದ್ರು. 100 ರನ್ಸಲ್ಲಿ ಒಂಚೂರು ಒಂದು ಸ್ವಲ್ಪ ರನ್ ಹೊಡಿಬೇಕಿತ್ತು, ಏನಾದ್ರು ಹೊಡೆದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮ್ಯಾಚ್. ಒಟ್ಟಿನಲ್ಲಿ ಲೋ ಸ್ಕೋರ್ ಮ್ಯಾಚ್ ಅನ್ಬೋದು ನನ್ನ ಪ್ರಕಾರ ಹೇಳಾದರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇವರು ಬೌಲಿಂಗ್ ಒಂದು ಲೆವೆಲ್ ಚೆನ್ನಾಗಿದ್ರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡೆ 2 ವಿಕೆಟ್ ತೆಗೆದ್ರು, ಬೂಮ್ರಾ 2 ವಿಕೆಟ್ ತೆಗೆದ್ರು. ಇನ್ನು ಬಂದವರೆಲ್ಲ ಸಿಕ್ಕಾಪಟ್ಟೆ ರನ್ ಹೊಡಿಸ್ಕೊಂಡ್ರು, ಅದರಿಂದನೇ ಮ್ಯಾಚ್ ಸೋತರು ಅನ್ಬೋದು. ಒಟ್ಟಿನಲ್ಲಿ ಟೋಟಲಾಗಿ ಆಲ್ಔಟ್ ಆದ್ರೂ ಇವರು 20 ಓವರ್ ಮುಗಿಸಿ ಆಲ್ಔಟ್ ಆದರೂ 169 ಸ್ಕೋರ್ ಮಾಡಿಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಆಗಲಿ ರೋಹಿತ್ ಶರ್ಮಾ ಆಗಲಿ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಕೊಡಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು ಗುರು. ಅದರಿಂದ ಮೇನ್ ಇಲ್ಲಿ ಇಶಾನ್ ಕಿಶನ್ ರೋಹಿತ್ ಶರ್ಮಾ ಬೇಗನೆ ಪವರ್ ಪ್ಲೇಯಲ್ಲಿ ಔಟ್ ಆದರು. ಒಟ್ಟಿನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ 2 ವಿಕೆಟ್ ತೆಗೆದುಬಿಟ್ಟಿದ್ರು, ಅದರಿಂದನೇ ಮ್ಯಾಚನ್ನು ಸೋತರು ಅನ್ಬೋದು. ಏನಾದ್ರು ಪವರ್ ಪ್ಲೇಯಲ್ಲಿ ಏನಾದ್ರು ವಿಕೆಟ್ ತೆಗ್ದೇನೆ ಒಂದು 50 ಪಾರ್ಟ್ನರ್ಶಿಪ್ ಇವರಿಂದ ಆಗಿರೋ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಆದರೂ 50 ಪಾರ್ಟ್ನರ್ಶಿಪ್ ಬಂದಿತ್ತು. ಒಟ್ಟಿನಲ್ಲಿ ಆದರೆ ಬೇಗ ವಿಕೆಟ್ ಕಳ್ಕೊಬಿಟ್ಟಿದ್ರು. ಸೂರ್ಯಕುಮಾರ್ ಯಾದವ್ ಒಂಚೂರು ಒಂದು ಹಾಫ್ ಸೆಂಚುರಿ ಹೊಡೆದ್ರು, ಆದರೂ ಅವರು ಮ್ಯಾಚ್ ಗೆಲ್ಸ್ಕೊಡೋಕ್ಕಾಗಲಿಲ್ಲ. ಮೇನ್ ಇಶಾನ್ ಕಿಶನ್ ಶರ್ಮಾ ರೋಹಿತ್ ಶರ್ಮಾ ಇವರಿಬ್ಬರು ಏನಾರೋ ಒಂಚೂರು ಔಟ್ ಆಡಿದರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಇರ್ತಿತ್ತು. ಒಟ್ಟಿನಲ್ಲಿ ಆಮೇಲೆ ಒದೇರ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿ, ಅದರಿಂದನೇ ಮ್ಯಾಚ್ ಸೋತರು. ಇಲ್ಲಿ ತ್ರಿವಿಕ್ರಮ್ ಆಗಲಿ ಮೇನ್ ಇವ್ರ ಸ್ಟ್ರೆಂತೇ ತ್ರಿವಿಕ್ರಮ್, ಒದೇರ ಮತ್ತು ಕ್ವಿನ್ ಡೇವಿಡ್ ಇವರೆಲ್ಲ ಚೆನ್ನಾಗಿ ಆಡೋ ಮೂಮೆಂಟಲ್ಲಿ ಔಟ್ ಆದರು ಅನ್ಬೋದು. ಮೇನ್ ಇಲ್ಲಿ ತ್ರಿವಿಕ್ರಮ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಒದೇರನೇ ಬೇಗನೆ ಔಟ್ ಆದರು. ಹಾರ್ದಿಕ್ ಪಾಂಡೆ ಅಂತ ಏನು ಫುಲ್ಲು ಬ್ಲ್ಯಾಂಕ್ ಆಗ್ಬಿಟ್ಟವ್ರೇನು ನನ್ನ ಪ್ರಕಾರ. ಇಲ್ಲಿ ಬೇಗನೆ ಔಟ್ ಆಯ್ತವ್ರು. ಒಂದು ಮ್ಯಾಚ್ ಇಷ್ಟೇ ಅವರು ರನ್ ಹೊಡೆದಿದ್ದು ಅನ್ಬೋದು. ಒಟ್ಟಿನಲ್ಲಿ ಕ್ವಿನ್ ಡೇವಿಡ್ ಲಾಸ್ಟ್ ಅವ್ರಿಗೆ ಇದ್ಕೊಂಡು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತೇನೋ, ಕೊನೆಗೆ ಅವ್ರನ್ನೂ ಔಟ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇವ್ರು ಬೌಲಿಂಗ್ ಚೆನ್ನಾಗಿತ್ತು ಬೌಲಿಂಗ್ ಇವ್ರು ಹೇಳ್ಕೊಳ್ಳೋದು. ಒಟ್ಟಿನಲ್ಲಿ ಸುನಿಲ್ ನೈಲ್ ಆಗಲಿ ಮಿಚೆಲ್ ಸ್ಟಾರ್ಕ್ ಆಗಲಿ ವರುಣ್ ಆಗಲಿ, ಒಟ್ಟಿನಲ್ಲಿ ಇವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. 100 ರನ್ಸಲ್ಲಿ ಮೇನ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ಅವರು ಒಂದು ಲೆವೆಲ್ಗೆ ಎಲ್ಲೋ ಗ್ಯಾಪಲ್ಲಿ ಇಂಜುರಿ ಆದರೂ ಚೆನ್ನಾಗಿ ರೀಕನೆಕ್ಟ್ ಆಗಿ ಬಂದರು. ಒಟ್ಟಿನಲ್ಲಿ ಫೀಲ್ಡಲ್ಲಿ ಹೇಳಿದೆ ನಾನು KKR ಇಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅಂತ. ಒಟ್ಟಿನಲ್ಲಿ ಮೇನ್ ಇವರು ಪವರ್ ಪ್ಲೇ ವಿಕೆಟ್ ತೆಗೆದುಬಿಟ್ಟಿದ್ರಲ್ಲ, ಅದರಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಬಂತು, ಅದರಿಂದ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಲೋ ಸ್ಕೋರ್ನ ಇವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ಗೆಲ್ಲಕ್ಕಾಗಲ್ಲ ಅಂದರೆ ಸಿಕ್ಕಾಪಟ್ಟೆ ಮುಂಬೈ ಅವ್ರು ಕಳಪೆ ಆಟನೇ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇವರು ಪ್ಲೇ ಆಫಿಗೆ ಬರೋದು 100% ಇವರು ಪ್ಲೇ ಆಫಿಗೆ ಬರಲ್ಲ ಅನ್ಬೋದು. ಒಟ್ಟಿನಲ್ಲಿ ಮಿಕ್ಕಿದ ಮ್ಯಾಚ್ನೆಲ್ಲ ಸುಮ್ಮನೆ ಆಡಬೇಕಷ್ಟೇ.
ನನ್ನ ಪ್ರಕಾರ ಒಟ್ನಲ್ಲಿ ನಾನು ಪ್ರಿವ್ಯೂ ಹೇಳಿದೆ ಮುಂಬೈ ಗೆಲ್ತಾರೆ ಅಂತ. ಮುಂಬೈ ಗೆಲ್ಲಿಲ್ಲ. ಒಟ್ಟಿನಲ್ಲಿ KKR ಅವ್ರು ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಇವರು ಪವರ್ ಪ್ಲೇಯಲ್ಲಿ ಏನು ವಿಕೆಟ್ ತೆಗ್ದಿತ್ತಿಲ್ಲ ಅಂದಿದ್ರೆ ಮುಂಬೈ ಗೆಲ್ಲೋ ಚಾನ್ಸ್ ಇರ್ತಿತ್ತು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಅದು ತಾಳ್ಮೆಟ್ ಆಡಿದ್ರು, ಹಾಫ್ ಸೆಂಚುರಿ ಹೊಡೆದ್ರು. ಇಲ್ಲಿ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ. ಮೇನ್ ಗುರು ಇವ್ರ ಸ್ಟ್ರೆಂತ್ ಆಗಿ ಬಂದಿದೆ ಹಾರ್ದಿಕ್ ಪಾಂಡ್ಯ ಆಗಲಿ, ಯಾರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಅದರಿಂದನೇ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಇವರು ಮನೀಶ್ ಪಾಂಡೆ ಆಗಲಿ ಮತ್ತು ವೆಂಕಟೇಶ್ ಅಯ್ಯರ್ ಪಾರ್ಟ್ನರ್ಶಿಪ್ನ ಔಟ್ ಮಾಡೋಕ್ಕಾಗಲಿ, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ KKR ಅವ್ರು ಗೆದ್ದರು. ಈ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ GT. RCB ಅದು ಹೋಮ್ ಗ್ರೌಂಡಲ್ಲಿ, ಇದು ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ನ ಸೋತವ್ರೆ. ಮೇನ್ ಗುರು ಇವರು ಹೋಮ್ ಗ್ರೌಂಡಲ್ಲಿ ಮ್ಯಾಚ್ನ ಸೋತ್ಕೊಂಡು ಬೇರೆ ಹೋಮ್ ಗ್ರೌಂಡಲ್ಲಿ ಇವರು ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ ಅನ್ನೋದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ಸಿಕ್ಕಾಪಟ್ಟೆ ತಗೊಳ್ಳೋದಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಈ ಬೆಂಗಳೂರು ಪಿಕ್ಚರ್ ಬಂದ್ಬಿಟ್ಟು ಮಿನಿಮಮ್ 200-210 ಹೊಡಿಲೇಬೇಕು. ಒಟ್ಟಿನಲ್ಲಿ ಯಾರು ಬ್ಯಾಟಿಂಗ್ ಆಡೋದು, GT ಬ್ಯಾಟಿಂಗ್ ಆಡೋರು ಅಷ್ಟೇ, RCB ಬ್ಯಾಟಿಂಗ್ ಆಡೋರು ಅಷ್ಟೇ. ಒಟ್ಟಿನಲ್ಲಿ 200 ಹೊಡಿಲಿ ಅಂದರೆ ಮ್ಯಾಚ್ ಸೋತರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಬೆಂಗಳೂರು ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ತಾರೆ. ವಿಲ್ ಜಾಕ್ಸ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ರಜತ್ ಪಟಿದಾರ್ ಆಗಲಿ, ಇವರು 3 ಜನ ಮೇನ್ ಕ್ರೂಸಲ್ ಬ್ಯಾಟಿಂಗ್ ಅನ್ಬೋದು. ಇವ್ರು 3 ಜನ ಏನಾದ್ರು ಔಟ್ ಆಗ್ಬಿಟ್ರೆ ಒಟ್ಟಿನಲ್ಲಿ ಸ್ಟ್ರಗಲ್ ಪಡೋದಂತೂ ಅನ್ಬೋದು. ಒಟ್ಟಿನಲ್ಲಿ ಡೂಪ್ಲೇಸ್ ಒಂದು ಲೆವೆಲ್ಗೆ ಪವರ್ ಪ್ಲೇಯಲ್ಲಿ ಅಗ್ರೆಸಿವ್ ರೋಲ್ನ ಮಾಡಿಕೊಡ್ತವ್ರೆ. ಆಮೇಲೆ ಚೆನ್ನಾಗಿ ಆಡ್ತಿಲ್ಲ, ಬೇಗನೆ ಔಟ್ ಆಯ್ತವ್ರೆ. ಒಟ್ಟಿನಲ್ಲಿ GT ಬ್ಯಾಟ್ಸ್ಮನ್ಗಳು ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಔಟ್ ಆಗ್ಬಿಟ್ರಂತ ಕೇಳಂಗಿಲ್ಲ ಗುರು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಯಾರು ಇಟ್ಟಿಲ್ಲ. ತೆವಾಟಿ ಆಗಲಿ, ವಿಜಯ್ ಶಂಕರ್ ಆಗಲಿ, ಶುಭ್ಮನ್ ಗಿಲ್ ಆಗಲಿ, ಇವರೆಲ್ಲ ಇಷ್ಟು ಜನ ಔಟ್ ಆಗ್ಬಿಟ್ರೆ ಒಟ್ಟಿನಲ್ಲಿ ಸ್ಟ್ರಗಲ್ ಅಂತೂ ಪಡೋದು. ಡೇವಿಡ್ ಮಿಲ್ಲರ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡ್ತಾನೆ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಈ ಮ್ಯಾಚ್ ಈ IPL GT ಅಷ್ಟು ಚೆನ್ನಾಗಿ ಆಡ್ತಿಲ್ಲ ಅನ್ಬೋದು. ರಶೀದ್ ಖಾನ್ ಒಂದು ಲೆವೆಲ್ಗೆ ಒಂದೊಂದು ಮ್ಯಾಚ್ನ ಅವರೇ ಗೆಲ್ಸ್ಕೊಟ್ರು, ತೆವಾಟಿ ಏನೋ ಒಂದೊಂದು ಮ್ಯಾಚ್ನ ಅವರೇ ಗೆಲ್ಸ್ಕೊಟ್ರು. ಒಟ್ಟಿನಲ್ಲಿ ಇವರು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತೊಗೊಳಿದಿಲ್ಲ. ಮ್ಯಾಚ್ನ ಸಿಕ್ಕಾಪಟ್ಟೆ ಸೋತಿರೋದೇ ಇಲ್ಲೇ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಬ್ಯಾಟಿಂಗಲ್ಲಿ ಇವರು ಸ್ಟ್ರಗಲ್ ಪಡ್ತವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಬ್ಯಾಟಿಂಗಲ್ಲಿ ಎಷ್ಟು ಪರ್ಸೆಂಟಪ್ಪ ಅಂದರೆ ನನ್ನ ಪ್ರಕಾರ 70%, ಬೌಲಿಂಗ್ಗೆ 30% ಅನ್ಬೋದು, ಸ್ಪಿನ್ನಿಂಗ್ಗೆ 35, ಬ್ಯಾಟಿಂಗ್ ಸ್ಪೀಡ್ ಬೌಲರ್ಗೆ 65 ಅನ್ಬೋದು. ಮೇನ್ ಗುರು ಇಲ್ಲಿ ಯಾರು ಬ್ಯಾಟಿಂಗ್ ತೊಗೊಳ್ಳಿ, ಒಟ್ಟಿನಲ್ಲಿ ಟಾಸ್ ಗೆದ್ದವ್ರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ 200 ರನ್ ಅಂತೂ ಹೊಡಿಬೇಕು. 200 ಹೊಡಿಲಿಲ್ಲ ಅಂದರೆ ಒಟ್ಟಿನಲ್ಲಿ ಇಲ್ಲಿ ಬ್ಯಾಟಿಂಗ್ ಆಡಿದವ್ರ ಕತೆ ಮುಗೀತು ಅನ್ಬೋದು. 200 ಹೊಡಿಲಿಲ್ಲ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಒಟ್ಟಿನಲ್ಲಿ ಮೇನ್ ಗುರು GT ಟೀಮಲ್ಲಿ ಯಾರು ಇರ್ತಾರೆ ಅಂದರೆ ವೃದ್ಧಿಮಾನ್ ಸಹ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮತ್ತು ತೆವಾಟಿಯ, ರಶೀದ್ ಖಾನು. ಮೇನ್ ಇಲ್ಲಿ ನನ್ನ ಪ್ರಕಾರ ಗೇಮ್ ಚೇಂಜಿಂಗ್ ಮಾಡೋದು 100 ಮತ್ತು ರಶೀದ್ ಖಾನ್ ಯಾರು ಚೇಂಜ್ ಮಾಡ್ಬೋದು. ಮೇನ್ ಇಲ್ಲಿ ಬ್ಯಾಟಿಂಗ್ ಡೆಪ್ತು ಡೇವಿಡ್ ಮಿಲ್ಲರ್ ಚೆನ್ನಾಗಿ ಆಡಲಿಲ್ಲ ಅಂದರೆ ಮ್ಯಾಚ್ ಸೋಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇವ್ರ ಟೀಮು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಗುರು. ಮೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯ್ತವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಕಡೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಔಟ್ ಆಗ್ಬಿಟ್ರೆ ಮೇನ್ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಪಡೋದು ಅಂತೂ 99% ಅನ್ಬೋದು. ಒಟ್ಟಿನಲ್ಲಿ ರಶೀದ್ ಖಾನ್ ಒಂದು ಲೆವೆಲ್ ಬ್ಯಾಟಿಂಗ್ ಆಡ್ತಾರೋ, ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮೋಹಿತ್ ಶರ್ಮಾ ರನ್ನ ಓಡಿಸ್ಕೋತಿದ್ದಾರೆ. ಒಟ್ಟಿನಲ್ಲಿ ಈಗ RCB ಟೀಮಲ್ಲಿ ಯಾರು ಇರ್ತಾರೆ ಅಂತಾರೆ, ವಿರಾಟ್ ಕೊಹ್ಲಿ ಡೂಪ್ಲೇಸ್ ಕ್ಯಾಪ್ಟನ್ ಆಗಿರ್ತಾರೆ, ವಿಲ್ ಜಾಕ್ಸ್, ರಜತ್ ಪಟಿದಾರ್. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಮ್ಯಾಕ್ಸ್ವೆಲ್ನ ಆಡಿಸ್ಬೋದು, ಇಲ್ಲ ಅಂದ್ರೆ ಇಲ್ಲ. ಮೇನ್ ಇಲ್ಲಿ ಆಲ್ರೌಂಡರ್ ಆಗಿ ಗ್ರೀನ್ ಅವ್ರನ್ನ ಇಳಿಸ್ತಾರೆ. ಮತ್ತು ಬೌಲಿಂಗು ನನ್ನ ಪ್ರಕಾರ ಕೊಡಬೇಕು, ಇಲ್ಲಾಂದರೆ ಬೌಲಿಂಗ್ ಕೊಡಲಿಲ್ಲ ಅಂದ್ರೆ ಇವ್ರು ಮ್ಯಾಚ್ ಸೋಲ್ತಾರೆ. ಹೋದ ಮ್ಯಾಚ್ ಇವರು ಬೌಲಿಂಗ್ ಮಾಡ್ಬಿಟ್ಟು ಗೆಲ್ಸ್ಕೊಟ್ಟಿದ್ರು. ಒಟ್ಟಿನಲ್ಲಿ ಟಾಪ್ ಆರ್ಡ್ರಲ್ಲಿ ಮೇನ್ ಇಲ್ಲಿ DK ಒಂಚೂರು ಚೆನ್ನಾಗಿ ರನ್ ಹೊಡಿಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಕರಣ್ ಶರ್ಮಾ ಆಗಲಿ, ಯಶಸ್ವಿ ದೇಸಾಯಿ ಆಗಲಿ, ಮೊಹಮ್ಮದ್ ಸಿರಾಜ್ ಆಗಲಿ, ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರು ಯಾರನ್ನಾರು ಕರೆಸ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ ಡೂಪ್ಲೇಸ್ ಒಂದು ಲೆವೆಲ್ಗೆ ಆಡ್ತಾರೆ, ಆಮೇಲೆ ಔಟ್ ಆಗ್ಬಿಡ್ತಾರೆ. ಮತ್ತು ವಿಲ್ ಜಾಕ್ಸ್ನ ಇವ್ರು ಔಟ್ ಆಗಿಬಿಟ್ರೆ, ಮೇನ್ ಇಲ್ಲಿ ವಿಲ್ ಜಾಕ್ಸ್ ಔಟ್ ಆಗಿಬಿಟ್ರೆ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಪಡ್ತಾರೆ. ಒಟ್ಟಿನಲ್ಲಿ ರಜತ್ ಪಟಿದಾರ್ ಎಲ್ಲ ಮ್ಯಾಚಲ್ಲೂ ವಿನ್ನಿಂಗ್ ಮ್ಯಾಚ್ನ ಮಾಡಿಕೊಟ್ಟವ್ರೆ ಅನ್ಬೋದು. ಮ್ಯಾಕ್ಸ್ವೆಲ್ ಅಂತೂ ಕೇಳಂಗೆ ಅಲ್ಲ. ಒಟ್ಟಿನಲ್ಲಿ ಎಲ್ಲ ಮ್ಯಾಚಲ್ಲೂ ಬೇಗನೆ ಔಟ್ ಆಯ್ತಾರೆ. ಈ ಮ್ಯಾಚಲ್ಲಿ ಅಟ್ಲೀಸ್ಟ್ ರನ್ ತಂದ್ಕೊಡ್ಲಿ, ಮ್ಯಾಚ್ ಗೆಲ್ಸ್ಕೊಡ್ಲಿ ಅನ್ಕೋತೀನಿ. ಒಟ್ಟಿನಲ್ಲಿ ಗ್ರೀನ್ ಓವರ್ ಎಲ್ಲರ ಜೊತೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ ಅವರು ಒಂದು ಲೆವೆಲ್ ಇನ್ನಿಂಗ್ಸ್ ಆಡ್ತಾರೆ. ಒಟ್ಟಿನಲ್ಲಿ DK ರನ್ ಹೊಡಿಬೇಕು. DK ಹೊಡಿಲಿ ಅನ್ನೋ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವರು ಟೋಟಲ್ ಆಗಿ ಆಡಿರೋದಾದರೆ ನಿಮ್ಗೆ ಇಲ್ಲೇ ರಿಸಲ್ಟ್ ಕೊಟ್ಟಾಗಿದ್ದು. ಇಲ್ಲಿ ಹೋದ ಸತಿ GT ವರ್ಸಸ್ RCB ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಳ್ಳಿಲ್ಲ GT ಅವರು.
ಗೆಲ್ಲಿಲ್ಲ. ಆರ್ ಸಿ ಬಿ ಗೆದ್ದಿರೋ ಹೋದ ಮ್ಯಾಚಲ್ಲಿ. ಒಟ್ನಲ್ಲಿ 4 ಮ್ಯಾಚಲ್ಲಿ 2 ಮ್ಯಾಚು ಆರ್ ಸಿ ಬಿ ಗೆದ್ದಿರೋ, 2 ಮ್ಯಾಚು ಜಿ ಟಿ ಅವ್ರು ಗೆಲ್ತಿದ್ದಾರೆ. ಒಟ್ನಲ್ಲಿ ಜಿ ಟಿ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಈ ಮ್ಯಾಚ್ ಏನಾದ್ರು ಜಿ ಟಿ ಗೆಲ್ಲಿಲ್ಲ ಅಂದರೆ ಆಲ್ಮೋಸ್ಟ್ ಪ್ಲೇ ಆಫ್ ಹೋಗೋಣ. ಈ ಮ್ಯಾಚ್ ಏನಾದ್ರು ಆರ್ ಸಿ ಬಿ ಗೆಲ್ಲಿಲ್ಲ ಅಂದರೆ ಪ್ಲೇ ಆಫ್ ಹೋಗೋದು 99% ಕಷ್ಟ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಇಬ್ಬರು 2 ಟೀಮ್ ಏನಾದ್ರು ಈ ಮ್ಯಾಚು ಒಬ್ಬರಲ್ಲಿ ಯಾರು ಒಬ್ಬರು ಗೆಲ್ಲಿಲ್ಲ ಅಂದರೂ ಏನಾದ್ರು ಡ್ರಾ ಆದರೂ ಒಟ್ನಲ್ಲಿ ಮಳೆ ಬರೋ ಚಾನ್ಸಸ್ ಇದ್ದರೂ ಒಟ್ನಲ್ಲಿ ಆರ್ ಸಿ ಬಿ ಒಟ್ನಲ್ಲಿ ಏನೇ ಸಿಚುವೇಶನ್ ಇದ್ರೂ ಗೆಲ್ಲಬೇಕನ್ನೋ ಮೂಮೆಂಟ್ ಇರಬೇಕು. ಏನಾದ್ರು ಈ ಮ್ಯಾಚ್ ಗೆಲ್ಲಿಲ್ಲ ಅಂದರೆ 99% ಪ್ಲೇ ಆಫ್ ಹೋಗೋದು ನನ್ನ ಪ್ರಕಾರ ಕಷ್ಟ ಅನ್ಬೋದು. ಒಟ್ನಲ್ಲಿ ಜಿ ಟಿ ವರ್ಸಸ್ ಆರ್ ಸಿ ಬಿ ನನ್ನ ಪ್ರಕಾರ ಇವರು ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನು ತೊಗೊಳ್ಳಲ್ಲ. ಆದರೂ ಬೆಂಗಳೂರು ಗೆಲ್ತಾರೆ ಅಂತ ಹೇಳ್ತೀನಿ. ಜಿ ಟಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ ಜಿ ಟಿ ಸುಮನ್ ಗಿಲ್ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಆರ್ ಸಿ ಬಿ ಗೆಲ್ಲಿ ಅಂತ ನಾನು ಅನ್ಕೋತೀನಿ. ಒಟ್ನಲ್ಲಿ ಜಿ ಟಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಗುರು. ಒಟ್ನಲ್ಲಿ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ, ಆರ್ ಸಿ ಬಿ ವರ್ಸಸ್ ಜಿ ಟಿ ವರ್ಸಸ್ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ.